ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿ ವಿಚಾರಕ್ಕೆ ಡಾಕ್ಟರ್ ಎಚ್.ಡಿ. ರಂಗನಾಥ್ ಮಾಧ್ಯಮ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ನೀರನ್ನ ಶತಾಯಗತಾಯ ಮಾಗಡಿ ರಾಮನಗರಕ್ಕೆ ಹರಿಸ್ತೀವಿ ಅಂತ ಡಿ.ಕೆ. ಶಿವಕುಮಾರ್ ಶಪಥ ಮಾಡಿದ್ದಾರೆ. ಅದಕ್ಕೆ ರಂಗನಾಥ್ ಸಾಥ್ ಕೊಡ್ತಾ ಇದ್ದಾರೆ. ಜನರ ನ್ಯಾಯಯುತ ಪಾಲಿನ ನೀರಿಗೆ ಕೆನಾಲ್ ಅನಿವಾರ್ಯ ಆಗಿದೆ. ಕುಣಿಗಲ್ ಜನರ ಹಿತರಕ್ಷಣೆಗಾಗಿ ಉಗ್ರ ಹೋರಾಟಕ್ಕೂ ಸಿದ್ಧ. ಇದು ರಂಗನಾಥ್ ಅವರು ಹೇಳ್ತಾರೆ. ನ್ಯಾಯಯುತ ನೀರು ಪಡೆಯುವಲ್ಲಿ ಕುಣಿಗಲ್ ಜನ ವಂಚಿತರಾಗಿದ್ದಾರೆ. 3.01 TMC ನೀರನ್ನು ಪಡೆಯುವಲ್ಲಿ ಕುಣಿಗಲ್ ಜನತೆ ವಂಚಿತರಾಗಿದ್ದಾರೆ. ಈ ಪಾಲಿನ ನೀರು ಪಡೆಯಲಿಕ್ಕೆ ಲಿಂಕ್ ಕೆನಾಲ್ ಅನಿವಾರ್ಯ. ಇದಕ್ಕಾಗಿ ಉಗ್ರ ಹೋರಾಟಕ್ಕೂ ಸಿದ್ಧ ಅಂತ ಒಂದು ಕಡೆ ರಂಗನಾಥ್ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಡಿ.ಕೆ. ಶಿವಕುಮಾರ್ ಮಾಗಡಿ ರಾಮನಗರಕ್ಕೆ ನೀರನ್ನು ಹರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ತುಮಕೂರು ಭಾಗದ ಕೈಪಡೆ ನಾಯಕರು ಡಾಕ್ಟರ್ ಪರಮೇಶ್ವರ್ ಏನಿದ್ದಾರಲ್ಲ, ಗೃಹ ಸಚಿವರು, KN ರಾಜಣ್ಣ ಇದ್ದಾರಲ್ಲ, ಅವರು ಕೂಡ ಕಾಂಗ್ರೆಸ್ನ ಸಚಿವರುಗಳು, ಅವರೇ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಜೆಪಿ JDS ನಾಯಕರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ರೈತಾಪಿ ವರ್ಗದವರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಭಾಗದ ಸ್ವಾಮೀಜಿಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಈ ಕೆನಾಲ್ ನೀರನ್ನು ಮಾಗಡಿ ರಾಮನಗರಕ್ಕೆ ಹರಿಸಕ್ಕೆ ಬಿಡಲ್ಲ ಅಂತ. ಆದರೆ ರಾಮನಗರ ಜನರ ವಿಶ್ವಾಸವನ್ನು ಗಳಿಸಲಿಕ್ಕೆ ಡಿ.ಕೆ. ಶಿವಕುಮಾರ್ ಮಾಡ್ತಾ ಇರುವಂತಹ ಕುತಂತ್ರ ಅಂತ ಒಂದು ಕಡೆ ಬಿಜೆಪಿ JDSನವರು ಈ ಹಿಂದೆ ಅನೇಕ ಪ್ರತಿಭಟನೆಗಳನ್ನು ಮಾಡಿದ್ದಾರೆ. ಮತ್ತು ಈ ಕೆನಾಲ್ ನೀರು ತುಮಕೂರು ಮುಖೇನವಾಗಿ ರಾಮನಗರಕ್ಕೆ ಹರಿದು ಹೋಗಬೇಕು. ತುಮಕೂರು ಜನರಿಗೆ ನೀರಿಲ್ಲ ಅಂತ ಅಲ್ಲಿಯ ಜನರ ಅಳಲು. ಶಿರಾ ಮತ್ತು ಆ ಭಾಗದ ತುಮಕೂರಿನ ಅನೇಕ ಹಳ್ಳಿಗಳಿಗೆ ನೀರು ಸಿಗಲ್ಲ ಅಂತ. ಮಧುಗಿರಿ, ಶಿರಾ, ತುಮಕೂರು ಆ ಭಾಗದಲ್ಲೆಲ್ಲ ನೀರು ಸಿಗಲ್ಲ ಅಂತ ಟೈರಿಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ಮಾಡಿದ್ದಾರೆ. 144 ಸೆಕ್ಷನ್ ಜಾರಿಯಾಗಿತ್ತು ಪ್ರತಿಭಟನೆ ಮಾಡಬಾರ್ದು ಅಂತ. ಆದರೂ ಲೆಕ್ಕಿಸದೆ ಸಾಕಷ್ಟು ಪ್ರತಿಭಟನೆಗಳು ನಡೀತಾ ಇದ್ದಾವೆ.